ಸರ್ ನಮಸ್ಕಾರ. ಇವಾಗ ನೆಲಮಂಗಲಕ್ಕೆ ವಿಷವಾದಿ ನೀರನ್ನ ತರಬೇಕು ಅಂದ್ಬಿಟ್ಟು ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿದೆ, ಮತ್ತು ಈಗಾಗಲೇ ಪೈಪ್ಲೈನ್ಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ವೃಷಭಾವತಿ ನೀರು ಒಂದು ವಿಷಪೂರಿತವಾದಂಥ ನೀರು. ಈ ನೀರನ್ನು ಈ ಕಡೆ ತಂದರೆ ನಿಜವಾಗಲೂ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ರೈತರು ಬೆಳೆಯುವಂಥ ಬೆಳೆ ಇಲ್ಲಿ ಎಲ್ಲ ನಮ್ಮ ನಾಗರಿಕರು ತಿಂತಾರೆ. ಅದರಿಂದ ಅದು ವಿಷಪೂರಿತವಾದಂಥ ಆಹಾರ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಬೆಂಗಳೂರಿನ ಬಚ್ಚಲ್ ನೀರಿಂದ ಹಿಡಿದು ಏನು ನಾವು ರಿಸರ್ಚ್ ಮಾಡಿರೋಂಥ ನೀರನ್ನು ಹಿಡಿದು ವೃಷಭಾವತಿ ನದಿ ಬತ್ತೋಗಿದೆ, ಅದೆಲ್ಲರಿಗೂ ಗೊತ್ತಿರೋ ಆ ನದಿಗೆ ನೀರು ಬಿಟ್ಟು ವೃಷಭಾವತಿ ಅನ್ನೋಂಥ ಹೆಸರಿನಲ್ಲಿ ನಿಮಗೆ ತರ್ತಾ ಇರೋಂಥ ವಿಷ ನೀರನ್ನು ಯಾವುದೇ ಕಾರಣಕ್ಕೂ ಈ ಭಾಗಕ್ಕೆ ಬರೋದಕ್ಕೆ ನಾವು ಬಿಡೋದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಈ ಭಾಗದ ಜನರನ್ನು ಹಾಳು ಮಾಡುವಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು ನಿಜವಾಗಲೂ ದುರಾದೃಷ್ಟಕರ. ಯಾಕೆ ಅಂತಂದರೆ ರಾಜಕಾರಣ ಮಾಡೋದಕ್ಕೆ ಹಲವಾರು ಮಾತುಗಳಿದೆ, ಮಾತಾಡ್ಕೋಬೋದು, ಹಲವಾರು ಅಭಿವೃದ್ಧಿಗಳಿದೆ, ಅದನ್ನು ಮಾಡಿ ತೋರಿಸ್ಬೋದು. ಈ ಥರ ಕೊಳಚೆ ನೀರನ್ನು ಕೊಟ್ಟು ಇಲ್ಲಿರೋಂಥ ಅಮಾಯಕ ರೈತರನ್ನು ಮತ್ತು ಈ ಹಳ್ಳಿ ಜನರನ್ನು ಹಾಳು ಮಾಡ್ತಾ ಇರೋದಕ್ಕೆ ನಾವು ಇದಕ್ಕೆ ಆ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದ್ರ ಮುಖಾಂತರ ಆ ಯೋಜನೆಯನ್ನು ಈ ಭಾಗಕ್ಕೆ ಬರೋದಕ್ಕೆ ಯಾವುದೇ ಕಾರಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಂಘಟನೆಗಳ ಒಕ್ಕೂಟ ವತಿಯಿಂದ, ಅದು ಕನ್ನಡ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆಗಳಿರ್ಬೋದು, ಇನ್ನು ಹಲವಾರು ಸಂಘಟನೆಗಳಿಂದ ನಾವು ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ಕೂಡ ಮುಂದಾಗ್ತೀರಿ ಅಂತ ಈ ಮೂಲಕ ಹೇಳ್ತೀವಿ. 2 ಹಂತದ ಫಿಲ್ಟ್ರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ನಿಜವಾಗಲೂ ನಿಮಗೆ ಆ ಮಾತು ಹೇಳುವಂಥ ರಾಜಕಾರಣಿಗಳು ಕೇಳಿ, ಈ ಭಾರತ ದೇಶಕ್ಕೆ 2ನೇ ಹಂತದ ಶುದ್ಧೀಕರಣ ಮಾಡಿದ್ರೆ ಅದರಲ್ಲಿರುವಂಥ ವಿಷ ಹೋಗುತ್ತಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿ, ಯಾರು ಹೇಳಿರ್ತಾರ ಮಾತನ್ನು. ಈ ಭಾರತ ದೇಶಕ್ಕೆ ಆ ಶುದ್ಧೀಕರಣ ಮಾಡುವಂಥ ಯಂತ್ರ ಇನ್ನೂ ಬಂದಿಲ್ಲ, ಈ ಭಾರತ ದೇಶಕ್ಕೆ ಬಂದಿಲ್ಲ ಅಂತಂದಾಗ ಅದು ಹೇಗೆ ನಿಮ್ಮ ಈ ನೆಲಮಂಗಲಕ್ಕೆ ಬರ್ತದೆ? ಭಾರತ ದೇಶಕ್ಕೆ ಬಂದಿಲ್ಲ. ಇದೇ ಮಾತನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ HN ವ್ಯಾಲ್ಯೂ ಮತ್ತು KC ವ್ಯಾಲ್ಯೂ ಅಂತ ಘಟಕ ಪ್ರಾರಂಭ ಆದಾಗ ಕೂಡ ಇದೇ ರೀತಿ ಅಲ್ಲಿನ ಜನರನ್ನು ಮಂಕುಬೂದಿ ಎರಚೋ ರೀತಿಯಲ್ಲಿ ಮಾಡಿದ್ರು ರಾಜಕಾರಣಿಗಳು. ಆದರೆ ಇಲ್ಲಿ ತನಕ ಬಂದಿಲ್ಲ. ಹಲವಾರು ಕೆರೆಗಳಲ್ಲಿ ಮೀನುಗಳನ್ನು ಸತ್ತೋಗಿರೋದು ಪೇಪರ್ಗಳಲ್ಲಿ ನೋಡಿದ್ವಿ, ಮಾಧ್ಯಮಗಳಲ್ಲಿ ನೋಡಿದ್ವಿ. ಕೋಲಾರ ಕೆರೆಗಳಲ್ಲಿ ಈ ಕೊಳಚೆ ನೀರನ್ನು ತುಂಬಿಸಿರೋದು, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಈ ಕೊಳಚೆ ನೀರನ್ನು ತುಂಬಿಸಿರುವಂಥದ್ರಲ್ಲಿ ಹಲವಾರು ಕೆರೆಗಳಲ್ಲಿ ಮೀನುಗಳು ಸತ್ತೋಗಿರೋವಂಥದ್ದು, ದನಕರುಗಳು ಕುಡಿಯೋಕೆ ಹೋದಂಥ ದನಕರುಗಳಿಗೆ ಆರೋಗ್ಯ ಏರುಪೇರಾಗಿರುವಂಥದ್ದನ್ನು ನೀವು ಮಾಧ್ಯಮಗಳ ಮುಖಾಂತರ ನೋಡಿದ್ದೀರಿ, ನಾವು ಕಣ್ಣಾರೇನು ಕಂಡಿದ್ದೀರಿ. ಅದರಿಂದ ಇದು ಸುಳ್ಳು ಅವ್ರು ಹೇಳ್ತಾ ಇರೋಂಥದ್ದು. ರಾಜಕಾರಣ ಮಾಡೋದಕ್ಕೆ ಈ ಜನರನ್ನು ಸಾಯಿಸೋ ಅಂಥ ಪ್ರವೃತ್ತಿಗೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಮುಂದುವರೆದು ಈ ಕಾಮಗಾರಿ ಯೋಜನೆಗಳು ಪ್ರಾರಂಭ ಆಗೋದಕ್ಕೆ ಮೊದಲೇ ತಾವು ಪ್ರತಿಭಟನೆಗಳನ್ನ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡ್ಬೋದಿತ್ತು. ಈಗಾಗಲೇ ಈ ಕಾರ್ಯಕ್ರಮ 3 ಕಾರ್ಯಕ್ರಮ ಮುಗಿದೋಗಿದೆ. ಈ ಹಂತದಲ್ಲಿ ತಾವು ಪ್ರತಿಭಟನೆ ಮಾಡಿದ್ರೆ ಇದು ಸರ್ಕಾರ ಏನು ವೆಚ್ಚನ ಮಾಡುತ್ತೆ, ಅದು ನಾಗರಿಕರ ದುಡ್ಡಾಗಿರುತ್ತೆ. ಹಾಗಾಗಿ ಅದು ವ್ಯರ್ಥ ಆಗೋದಿಲ್ವ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅದನ್ನು ಬಿಡೋದಕ್ಕೆ ಅಂತ ಈಗಾಗಲೇ ಇಲ್ಲಿರುವಂಥ ಸ್ಥಳೀಯ ಎಲ್ಲ ಹೋರಾಟಗಾರರು ಮತ್ತು ಕೆಲವೊಂದು ವಿರೋಧ ಪಕ್ಷದವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಆದರೂ ಸಹ ಅವರು ಈ ಎಲ್ಲ ಈಗೇನಾಗಿದೆ, 5 ಯೋಜನೆಗಳು ಕೊಟ್ಬಿಟ್ಟು ಸರ್ಕಾರ ದಿವಾಳಿಯಾಗಿದೆ, ಎಲ್ಲೂ ತಿನ್ನೋದಕ್ಕೆ ಅವಕಾಶ ಇಲ್ಲ, ಈ ಯೋಜನೆ ಮುಖಾಂತರ ಆದರೂ ಹಣ ತಿನ್ಬೋದು ಅನ್ನೋ ತಾತುರಿಯಲ್ಲಿ ಅವ್ರು ಮಾಡಿದ್ದಾರೆ. ಇದನ್ನು ವಿರೋಧ ಈಗ ಮಾಡ್ತಾ ಇಲ್ಲ ನಾವು, ಅಥವಾ ಈ ಸುಮಾರು ವರ್ಷಗಳಿಂದ ಸ್ಥಳೀಯ ನಾಗರಿಕರು ವಿರೋಧ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಆದರೂ ಸಹ ಜನರ ವಿರೋಧ ಅವ್ರಿಗೆ ಲೆಕ್ಕಿಸಿದೆ, ಅವ್ರ ಕೈಲಿ ಅಧಿಕಾರ ಇದೆ, ನಾವೇನು ಬೇಕಾದರೂ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಯೋಜನೆಯನ್ನು ತರ್ತಾ ಇದ್ದಾರೆ. ಈ ಯೋಜನೆ ಯಾವುದೇ ಕಾರಣಕ್ಕೆ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ. ಅದು ವಿಷ ಯೋಜನೆ, ಇದು ಈ ವಿಷ ಯೋಜನೆಯನ್ನು ನಾವು ಮುಂದುವರಿಸೋದಕ್ಕೆ ಬಿಡೋದಿಲ್ಲ. ಪ್ರತಿಭಟನೆ